ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾಧರ್ ನಾಗರಾಜ್. ನಾನು ಚೈತ್ರ. ಈಗ ಮುಖ್ಯಾಂಶಗಳು. ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ, ಎನ್ಜಿಒಗಳ ಶ್ಲಾಘನೀಯ ಕಾರ್ಯಕ್ಕೆ ಮೆಚ್ಚುಗೆ. ಉಚಿತ ಆರೋಗ್ಯ ಶಿಬಿರ, ಡಾಕ್ಟರ್ ಪರಮೇಶ್ವರ್ ಅವರ ಕೈಂಕರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ಸಿದ್ಧಾರ್ಥ ಪದವಿ ಕಾಲೇಜಿನಲ್ಲಿ ಜನಪದ ಭಾವಗೀತೆ ಗಾಯನ ಸ್ಪರ್ಧೆ, 3 ಪುಸ್ತಕಗಳ ಲೋಕಾರ್ಪಣೆ, ಮೌಲ್ಯಯುತ ಚಿಂತನೆಗಳತ್ತ ಗಮನ ಹರಿಸಲು ಗಣ್ಯರ ಕರೆ. ಊರಿನಲ್ಲಿ ಪ್ರಜಾಪ್ರಗತಿ ಆಯೋಜಿಸಿದ್ದ ಶೈಕ್ಷಣಿಕ ಮೇಳ, ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಸೇರಿದಂತೆ 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿ. ಕರ್ನಾಟಕ ಗ್ರಾಮೀಣ ಸಾಂಪ್ರದಾಯಿಕ ಸೊಗಡಿನ ಒಂದು ಕಲಾ ಝಲಕ್. ಇದೀಗ ವಾರ್ತೆಗಳ ವಿವರ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಮೈಸೂರಿನ ಒಯಾಸಿಸ್ ಫೌಂಡೇಶನ್ ಹಾಗೂ ಬೆಂಗಳೂರಿನ ಹ್ಯಾಂಡ್ಸನ್ ಸಿಎಸ್ಆರ್ ಸಂಸ್ಥೆ ಲ್ಯಾಪ್ಟಾಪ್ ವಿತರಿಸಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಉತ್ತೇಜನ ನೀಡಲಾಯಿತು. ಈ ಕುರಿತು ಒಂದು ವರದಿ. ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ 14 ವಿದ್ಯಾರ್ಥಿಗಳಿಗೆ ತಾಂತ್ರಿಕವಾಗಿ ಅಗತ್ಯವಿರುವ ಲ್ಯಾಪ್ಟಾಪ್ ಅನ್ನು ಒಯಾಸಿಸ್ ಫೌಂಡೇಶನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಿ ದೊರೈಸ್ವಾಮಿ ಹಾಗೂ ಆಂಡ್ಸನ್ ಸಿಎಸ್ಆರ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ಗುರುನಂದನ್ ರಾವ್ ವಿತರಿಸಿದರು. ವಿದ್ಯಾರ್ಥಿಗಳು ಸಮಾಜದ ಪ್ರತಿಬಿಂಬವಾಗಿದ್ದು, ಅವರ ಜ್ಞಾನಾಭಿವೃದ್ಧಿಗೆ ಬೇಕಾದ ಸಲಕರಣೆಗಳನ್ನು ಒದಗಿಸುವುದು ಸಮಾಜ ಹಾಗೂ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಗ್ರಾಮೀಣ ಭಾಗದ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಉಚಿತವಾಗಿ ಲ್ಯಾಪ್ಟಾಪ್ ವಿತರಿಸಲಾಗುತ್ತಿದೆ ಎಂದು ಮೈಸೂರಿನ ಒಯಾಸಿಸ್ ಫೌಂಡೇಶನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಿ ದೊರೈಸ್ವಾಮಿ ತಿಳಿಸಿದರು. So much we are extracting or getting or obtaining from the society. Ultimately what we are giving back to the society. If everybody starts thinking only getting from the society, who is going to take care of the society? That's very important. That is the only motive with which we work in NGO. See, namdu ಏನಪ್ಪ ಅಂದರೆ, in fact we are not giving this laptop actually. So our major role is find out those people, those who are giving donation in the form of material like the laptops or money, cash, it may be a grant, like that. We continuously go on searching such kind of people. It could be an individual, ಅಥವಾ ಒಂದು ಸಂಸ್ಥೆ ಇರ್ಬೋದು, ಅಥವಾ ಒಂದು ಕಂಪನಿ ಇರ್ಬೋದು, ಅಥವಾ ಗೌರ್ಮೆಂಟ್ ಇರ್ಬೋದು. ಈ ರೀತಿ ದಟ್ ಈಸ್ ಅವರ್ ಜಾಬ್, ಮೇನ್ ಜಾಬ್. ಸೊ ಯಾವಾಗಲೂ ಹುಡುಕ್ತಾ ಇರೋದು ಯಾರು ಬಡವರಿಗೆ ಸಹಾಯ ಮಾಡ್ತಾರೆ, ಸ್ಟೂಡೆಂಟ್ಗೆ ಸಹಾಯ ಮಾಡ್ತಾರೆ, ವುಮನ್ ಇರ್ಬೋದು. ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಟಗರೀಸ್, ದೋಸ್ ಹೂ ಡಿಸರ್ವ್ ಆರ್ ದೋಸ್ ಹೂ ಆರ್ ರಿಸೋರ್ಸ್ಫುಲ್, ಹೂ ನೀಡ್ ಸಮ್ ಹೆಲ್ಪ್ ಫ್ರಮ್ ದ ಅದರ್ಸ್. ವಿದ್ಯಾರ್ಥಿಗಳ ಪ್ರಾಯೋಗಿಕ ಕಾರ್ಯಗಳಾದ ಲ್ಯಾಬ್ ಹಾಗೂ ಕ್ಷೇತ್ರ ಕಾರ್ಯಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗುತ್ತಿರುವ ವಿದ್ಯಾರ್ಥಿಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಧ್ಯೇಯ ವಾಕ್ಯದೊಂದಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತಿದೆ ಎಂದು ಹ್ಯಾಂಡ್ಸನ್ ಸಿಎಸ್ಆರ್ ಸಂಸ್ಥೆಯ ಸಂಸ್ಥಾಪಕರಾದ ಗುರುನಂದನ್ ರಾವ್ ತಿಳಿಸಿದರು. ಗಿವಿಂಗ್ ಅನ್ನೋದನ್ನೇ ಒಂದು ಪ್ರೊಫೆಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ ನೀವು ಎಲ್ಲ ಭಾವಿಸ್ಬೋದು. ಬಟ್ ladies and gentlemen, we should think of the present, you know. There are so many startups, ella kelta irtiralla. I think you also have a startup incubation inside your college. A lot of startups are on the social sector startups. That is the most beautiful startup that you can have, wherein you benefit and the society also benefits. ಈ ಕಾರ್ಯವನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ರವಿಪ್ರಕಾಶ್ ಅವರು ಸಮಾಜದಿಂದ ಪಡೆದ ಪ್ರತಿಫಲವನ್ನು ಮತ್ತೆ ಸಮಾಜಕ್ಕೆ ನೀಡುವುದರ ಮೂಲಕ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇದು ಮಾದರಿಯ ಕೆಲಸ ಎಂದರು. ಉಚಿತ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದ ಸಮನ್ವಯತೆಯನ್ನು ನರಹರಿ ಅವರು ನಿರ್ವಹಿಸಿದರು. ನಂತರ ಮಾತನಾಡಿದ ಫಲಾನುಭವಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಸಂಸ್ಥೆ ಮತ್ತು ಎನ್ಜಿಒ ನೆರವಾಗಿದ್ದಕ್ಕೆ ಧನ್ಯತಾ ಭಾವ ತಳೆದರು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜಿನ ಡೀನ್ ಡಾಕ್ಟರ್ ಕೆ ಕರುಣಾಕರ್, ಡೀನ್ ಡಾಕ್ಟರ್ ಎಂ ಸಿದ್ದಪ್ಪ ಸೇರಿದಂತೆ ವಿವಿಧ ವಿಭಾಗಗಳ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಗ್ರಾಮೀಣ ಬಡಜನರ ಆರೋಗ್ಯ ಸುಧಾರಿಸುವ ಮೂಲಕ ಅವರಲ್ಲಿ ಆರೋಗ್ಯ ಕುರಿತಂತೆ ಅರಿವು ಮೂಡಿಸಲು ತುಮಕೂರಿನ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರು ಹಳ್ಳಿಯ ಕಡೆ ನಡಿಗೆ ಹಾಕಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ರೂವಾರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆಯಂತೆ ಇದೀಗ ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ವತಿಯಿಂದ ತುಮಕೂರು ತಾಲೂಕಿನ ಕೋರಾ ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು. ಕೋರಾ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಟ್ಟ ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರವನ್ನು ಕೋರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ ಉದ್ಘಾಟಿಸಿದರು.
ಹಳ್ಳಿಯ ಬಡಜನತೆಗೆ ಉಚಿತ ಆರೋಗ್ಯ ಶಿಬಿರಗಳಿಂದ ತುಂಬಾ ಅನುಕೂಲವಾಗುತ್ತಿದೆ. ಹಣವಿಲ್ಲದೆ ಆಸ್ಪತ್ರೆಗೆ ತೆರಳದಿರುವ ಅನೇಕ ರೋಗಿಗಳ ಪಾಲಿಗೆ ಈ ಉಚಿತ ತಪಾಸಣೆ ಮತ್ತು ಔಷಧಿ ನೀಡುವಿಕೆ ಬಡವರ ಪಾಲಿನ ಸಂಜೀವಿನಿಯಾಗಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ಉಪಯುಕ್ತವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಿದ್ಧಾರ್ಥ ಮೆಡಿಕಲಿಂದ ಒಂದು ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ. ಕೋರಾ ಗ್ರಾಮ ಪಂಚಾಯತಿ ಎಲ್ಲ ಏನು 9 ವಾರ್ಡ್ಗಳು ಬರ್ತವೆ. ದಯವಿಟ್ಟು ಎಲ್ಲರೂ ಬಂದು ಏನು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಬಂದು ನೀವು ಎಲ್ಲರ ಹತ್ರನೂ ಡಾಕ್ಟರ್ಸ್ಗಳ ಹತ್ರ ಕೇಳ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಒಂದು ಉಚಿತ ತಪಾಸಣೆ ಶಿಬಿರ ಇದೆ, ದಯವಿಟ್ಟು ಇದನ್ನು ಎಲ್ಲರೂ ಉಪಯೋಗಿಸ್ಕೊಬೇಕು ಅಂತ ನಾನು ತಮ್ಮಲ್ಲೆಲ್ಲರ ಹತ್ರನೂ ನಾನು ಕೇಳ್ಕೊಳ್ತೀನಿ. ಗ್ರಾಮಾಂತರ ಪ್ರದೇಶದ ಜನರ ಆರೋಗ್ಯವನ್ನು ಸುಧಾರಿಸಿ ಅವರಿಗೆ ಆರೋಗ್ಯ ಸೌಲಭ್ಯಗಳ ಅರಿವು ಮೂಡಿಸುವಲ್ಲಿ ಹಳ್ಳಿಗಳತ್ತ ವೈದ್ಯರು ಬರುತ್ತಿದ್ದು ಇದರ ಸದುಪಯೋಗವನ್ನು ಗ್ರಾಮಸ್ಥರು ಪಡೆದುಕೊಳ್ಳಬೇಕು. ಕಾರ್ಮಿಕರ ವಿಮೆ, ಆಯುಷ್ಮಾನ್ ಭಾರತ್ ಹಾಗೂ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ರಿಯಾಯಿತಿ ದರದಲ್ಲಿ ಆರೋಗ್ಯ ಸೌಲಭ್ಯಗಳು ಆಸ್ಪತ್ರೆಯಲ್ಲಿ ದೊರೆಯುತ್ತಿವೆ ಎಂದು ಶ್ರೀ ಸಿದ್ಧಾರ್ಥ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಭರತೇಶ್ ತಿಳಿಸಿದರು. ನಮ್ಮ ಕಾಲೇಜಲ್ಲಿ ಗೌರ್ಮೆಂಟ್ ಸರ್ಕಾರದ ವತಿಯಿಂದ ದಂತಭಾಗ್ಯ ಯೋಜನೆ ಅಂತ ಒಂದು ಯೋಜನೆ ಆಯೋಜಿಸಿದೆ. ಅದರ ಕೆಳಗಡೆ 60 ವರ್ಷ ಮೇಲ್ಪಟ್ಟ ಯಾವ ವ್ಯಕ್ತಿ BPL ಕಾರ್ಡ್ ಹೊಂದಿದ್ದಾರೆ ಅವ್ರು ಬಂದು ನಮ್ಮ ಕಾಲೇಜಲ್ಲಿ ಆ ಕಾರ್ಡ್ ತೋರಿಸಿದ್ರೆ ಅವ್ರಿಗೆ ಹಲ್ಲು ಕಟ್ಟೋದಾಗಲಿ 2-3 ಹಲ್ಲು ಮುರಿದೋಗಿದ್ದರೆ ಅದನ್ನು ಕಟ್ಟೋದಾಗಲಿ ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಗ್ರಾಮೀಣ ಭಾಗದ ಜನರು ದೂರದಲ್ಲಿರುವ ನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದಿರುವ ಈ ಸಂಕಷ್ಟದ ಸಂದರ್ಭದಲ್ಲಿ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಆರಂಭಿಸಿರುವ ಉಚಿತ ಗ್ರಾಮೀಣ ಶಿಬಿರದಲ್ಲಿ ಸ್ತ್ರೀ ಹಾಗೂ ಪ್ರಸೂತಿ, ಚರ್ಮರೋಗ, ಮಕ್ಕಳ ರೋಗಗಳು, ಮನೋವೈದ್ಯಕೀಯ ನೆರವು, ಕಿವಿ, ಮೂಗು ಮತ್ತು ಗಂಟಲು ಹಾಗೂ ಇತರೆ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಗ್ರಾಮದ ಜನರಿಗೆ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ 10 ಮಂದಿ ತಜ್ಞ ವೈದ್ಯರ ತಂಡ ಭಾಗವಹಿಸಿದ್ದು 260 ಮಂದಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಮತ್ತು ಔಷಧೋಪಚಾರ ನೀಡಲಾಯಿತು. ಶಿಬಿರದಲ್ಲಿ ವೈದ್ಯರಾದ ಡಾಕ್ಟರ್ ರಾಜೇಶ್, ಡಾಕ್ಟರ್ ಪವನ್, ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಭರತ್ ಕುಮಾರ್, ಕೋರಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಧು ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಸಮಾಜದ ಅಭಿವೃದ್ಧಿಯ ಪ್ರಗತಿಗೆ ಮೌಲ್ಯಯುತ ಚಿಂತನೆಗಳು ಬಹುಮುಖ್ಯವಾಗಿದ್ದು ಗಾಂಧೀಜಿಯವರ ಬದುಕು ಮತ್ತು ಬರಹವನ್ನ ನಾಡಿನ ಯುವಕರು, ಚಿಂತಕರು ಅರಿಯಬೇಕೆಂದು ತುಮಕೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ DV ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ DV ಪರಮಶಿವಮೂರ್ತಿ ಅವರು ಕರೆ ನೀಡಿದರು. ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ವತಿಯಿಂದ ಏರ್ಪಡಿಸಿದ ಜಾನಪದ ಭಾವಗೀತೆ ಗಾಯನ ಹಾಗೂ ಚಿತ್ರಕಲಾ ಸ್ಪರ್ಧೆಯ ಸಿದ್ಧಾರ್ಥ ಗಾನಕಲಾ ಸಂಭ್ರಮ ಕಾರ್ಯಕ್ರಮವನ್ನು ಪ್ರಾಧ್ಯಾಪಕರಾದ ಡಾಕ್ಟರ್ DV ಪರಶಿವಮೂರ್ತಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಯುವ ಬರಹಗಾರರ ಗಾಂಧಿ ವಿಚಾರಗಳು, ಶಿಕ್ಷಣ ಭೀಷ್ಮ, ಅರಳುವ ಮಗ್ಗುಗಳು ಹಾಗೂ ಮನೋವಿಜ್ಞಾನ ಎಂಬ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಬರಹಗಾರರು ಮೌಲ್ಯಯುತ ಚಿಂತನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಆಗ ಮಾತ್ರ ಸಮಾಜದ ಪ್ರಗತಿ ಸಾಧ್ಯ. ಸಮಕಾಲೀನ ಘಟನೆಗಳಿಗೆ ಪುಸ್ತಕಗಳಲ್ಲಿನ ವಿಷಯ ಜ್ಞಾನ ಮುಖ್ಯವಾಗಿದೆ ಎಂದು ಡಾಕ್ಟರ್ DV ಪರಶಿವಮೂರ್ತಿ ಅವರು ಅಭಿಪ್ರಾಯಪಟ್ಟರು. ಈ ಪುಸ್ತಕ ಪ್ರದರ್ಶನ ನಿಜವಾಗಲೂ ಕೂಡ ಇವತ್ತಿನ ಕಾಲದಲ್ಲಿ ತುಂಬ ಮಾದರಿಯಾದಂಥ ಒಂದು ಕೆಲಸ. ವಿದ್ಯಾರ್ಥಿಗಳು ಮತ್ತು ಪುಸ್ತಕ ಸದಾಕಾಲ ಒಡನಾಡಿಯಾಗಿರಬೇಕು. ಇವತ್ತು ವಿದ್ಯಾರ್ಥಿಗಳ ಕೈಯಲ್ಲಿ ಪುಸ್ತಕಗಳಿಗಿಂತ ಹೆಚ್ಚಾಗಿ ಮೊಬೈಲು, ಟ್ಯಾಬ್ಲೆಟ್ಗಳು ಇರುವಂಥ ಕಾಲದಲ್ಲಿ ನಾವು ಏನು ಈ ಜ್ಞಾನ ಶಾಖೆಯ ಬಹಳ ಮುಖ್ಯ ಆಕರ ಅಂತ ಕರಿತೀವಿ, ಪುಸ್ತಕಕ್ಕೆ ಈ ಕಾಲೇಜು ಹೆಚ್ಚು ಒತ್ತು ಕೊಡ್ತಾ ಇರೋದು ನಿಜವಾಗಲೂ ಕೂಡ ಒಂದು ಅನುಕರಣೀಯ ಕೆಲಸ. ಎಲ್ಲ ಕಾಲೇಜಿಗೂ ಕೂಡ ಇದೊಂದು ಮಾದರಿ. ಇದರಿಂದ ವಿದ್ಯಾರ್ಥಿಗಳು ಗ್ರಂಥಾಲಯದ ಕಡೆಗೆ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ. ಜೊತೆಗೆ ಅವರಿಗೆ ಪುಸ್ತಕಗಳಿಂದ ಏನು ಪ್ರಯೋಜನ ಅನ್ನೋದು ಕೂಡ ಅರಿವಿಗೆ ಬರ್ತದೆ. ಅವರು ತಮ್ಮ ಸಮಯವನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳೋಕ್ಕೂ ಕೂಡ ಇಂಥ ಪ್ರದರ್ಶನಗಳು ಮತ್ತು ಅವ್ರಿಗೆ ಯಾವ್ಯಾವ ಪುಸ್ತಕ ಪ್ರಕಟ ಆಗ್ತಾ ಇವೆ, ಯಾವ್ಯಾವ ವಿಷಯದ ಮೇಲೆ ಪ್ರಕಟ ಆಗ್ತಾ ಇವೆ ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕೆ ಅವರಿಗೆ ಇದೊಂದು ಸುವರ್ಣ ಅವಕಾಶ. ನಿಜವಾಗಲೂ ಕೂಡ ನಾನು ಒಬ್ಬ ಕನ್ನಡ ಪ್ರಾಧ್ಯಾಪಕ ಆಗಿ ಈ ಸಿದ್ಧಾರ್ಥ ಕಾಲೇಜಿನ ಈ ಒಂದು ಪ್ರಯತ್ನವನ್ನು ತುಂಬ ಮನಸ್ಸಿನಿಂದ ನಾನು ಶ್ಲಾಘಿಸ್ತೇನೆ. ಕೋಮು ಗಲಭೆ, ಶೋಷಣೆ, ಅಸ್ಪೃಶ್ಯ ರಹಿತ ಸರ್ವೋದಯ ಸಮಾಜದ ಪರಿಕಲ್ಪನೆಯನ್ನು ಇಂದಿನ ಯುವಶಕ್ತಿ ರೂಪಿಸುವುದರ ಜೊತೆಗೆ ಗಾಂಧೀಜಿ ವಿಚಾರಧಾರೆಗಳ ಪ್ರಸ್ತುತತೆಯನ್ನು ಅರಿಯಬೇಕು ಎಂದು ಬೆಂಗಳೂರಿನ ಕರ್ನಾಟಕ ಸರ್ವೋದಯ ಮಂಡಳಿ ಸದಸ್ಯರು ಹಾಗೂ ಗಾಂಧಿವಾದಿಯಾದ ಎಲ್ ನರಸಿಂಹಯ್ಯ ಅವರು ತಿಳಿಸಿದರು. ಇಲ್ಲೇ ಈ 4 ಕೋಟಿ ಚೌಕಟ್ಟು ಅಂತೀವಲ್ಲ, ಯಾರ ಜೀವನ ಯಾರ ಚೇತನ ಅದನ್ನ ಅನ್ವಯಿಸ್ತೀರಾ? ಇರಲಿ, ಹೆಚ್ಚಿಗೆ ಚಿಂತೆ ಮಾಡಬೇಡ, ಚಿಂತನೆನೂ ಮಾಡಬೇಡ. ಇಲ್ಲಿ ಕುಂತಿದ್ದಾರೆ ನೋಡ್ರಿ, ಅಲ್ಲಿದ್ದಾರೆ ನೋಡ್ರಿ, ಅವ್ರದೆಲ್ಲ ಜೀವನ, ನಿಮ್ದೆಲ್ಲ ಚೇತನ.
ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು ಪ್ರತಿ ವರ್ಷವೂ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಹಾಗೂ ಚಿತ್ರಕಲೆಗಳ ಸ್ಪರ್ಧೆಯನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಕೌಶಲ್ಯ ಅನಾವರಣಕ್ಕೆ ವೇದಿಕೆ ಕಲ್ಪಿಸುತ್ತಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಕೆಎಸ್ ಕುಮಾರ್ ತಿಳಿಸಿದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಾನಪದ, ಭಾವಗೀತೆ ಗಾಯನ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಬಹುಮಾನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮನೋಚಿಕಿತ್ಸಕರಾದ ಟಿಎಸ್ ಉಮೇಶ್, ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಮಲಿಂಗು, ಪ್ರೊಫೆಸರ್ ಗೋವಿಂದರಾಜು, ಜಾನಪದ ಕಲಾವಿದರಾದ ಎಸ್ ಶಶಿಕುಮಾರ್, ಕಲಾವಿದರಾದ ಜಿಎಸ್ ಶಿವಶಂಕರಪ್ಪ ಹಾಗೂ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಜರಿದ್ದರು. ಈಗ ಸಣ್ಣದೊಂದು ವಿರಾಮ. Society has been a transformation journey for me. SSIT has been more than academics. It has taught me the values of life. I'm proud to be a part of Sri Siddhartha Institute of Technology. If you want to know how things really work, join Sri Siddhartha Institute of Technology. Reach the unreached. Come join us and nurture yourself for a global career at Siddhartha Institute of Technology. ವಿರಾಮದ ನಂತರ ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಉನ್ನತ ಭವಿಷ್ಯವನ್ನು ರೂಪಿಸುವ ಮೂಲಕ ಅವರಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸ ಕುರಿತಂತೆ ಉಪಯುಕ್ತ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ತುಮಕೂರಿನ ಪ್ರಜಾಪ್ರಗತಿ ದಿನಪತ್ರಿಕೆ ಮತ್ತು ಪ್ರಗತಿ ಟಿವಿ ವಾಹಿನಿ ಸಂಸ್ಥೆ ಆಯೋಜಿಸಿದ ವಿದ್ಯಾಪ್ರಗತಿ ಶಿಕ್ಷಣ ಮೇಳದಲ್ಲಿ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಸೇರಿದಂತೆ 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗಿದ್ದು, ಈ ಮೇಳಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಚಾಲನೆ ನೀಡಿದರು. ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪ್ರಜಾಪ್ರಗತಿ ಹಾಗೂ ಪ್ರಗತಿ ಸುದ್ದಿ ವಾಹಿನಿ ಜೊತೆಗೂಡಿ ಬೆಂಗಳೂರಿನ ಯಾರ್ಡ್6 ಸಂಸ್ಥೆ ಆಯೋಜಿಸಿದ್ದ 2 ದಿನದ ವಿದ್ಯಾಪ್ರಗತಿ ಶಿಕ್ಷಣ ಮೇಳವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರು ಉದ್ಘಾಟಿಸಿದರು. ಗ್ರಾಮೀಣ ಹಾಗೂ ನಗರ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಈ ಶಿಕ್ಷಣ ಮೇಳ ಜನಪ್ರಿಯವಾಗಿದೆ. ಇಂದಿನ ಕಾಲದಲ್ಲಿ ಶಿಕ್ಷಣಕ್ಕೆ ಆಯ್ಕೆಗಳು ಬಹಳ ಕಡಿಮೆ ಇದ್ದವು. ಇಂದು ಆಯ್ಕೆಗಳು ಬಹಳಷ್ಟಿದ್ದು ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೋರ್ಸ್ ಆಯ್ಕೆ ಮಾಡಿಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವರಾದ ಬಿಸಿ ನಾಗೇಶ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂಸಲ್ಲಿ ಮತ್ತು ಪ್ರೋಗ್ರಾಮ್ ಇನ್ನೂ ಏನೋ ಅನಿಸ್ಬೇಕಾಗಿಲ್ಲ. ನಾಳೆ ಹತ್ತರಿಂದ ಆಗುತ್ತೆ. ಯಾರಿಗೆ ವಿದ್ಯೆನೇ ಇಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ತಮ್ಮ ಜೊತೆ ಇಟ್ಕೊಂಡು ಅವ್ರಿಗೆ ವಿದ್ಯೆಯನ್ನು ಕೊಟ್ಟು ಅವ್ರನ್ನ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಮಾಡಿದಂಥ ಮೇಲ್ಪಂಕ್ತಿ ಈ ಜಿಲ್ಲೆಗಿದೆ. ಆ ಥರದ ಮೇಲ್ಪಂಕ್ತಿಯಿಂದ ಬೆಳೆದಿರುವಂಥ ತುಮಕೂರಿನಲ್ಲಿ ರಾಜ್ಯದ 2ನೇ ದೊಡ್ಡ ಜಿಲ್ಲೆ ಅವರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ, ರಾಮಯ್ಯ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಎಂ ಸಾಯಿಬಾಬಾ, ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿವಿಯ ಸಂಪಾದಕರಾದ ಎಸ್ ನಾಗಣ್ಣ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ತುಮಕೂರಿನ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ, ಎಕ್ಸೆಲ್ ಅಕಾಡೆಮಿ, ಡಿಸಿಸಿ ಬ್ಯಾಂಕ್, ಬೆಂಗಳೂರಿನ ಕಾಲೇಜುಗಳು ಸೇರಿದಂತೆ ರಾಜ್ಯದ ಪ್ರತಿಷ್ಠಿತ
ವಿಶ್ವವಿದ್ಯಾಲಯಗಳು, ವೈದ್ಯಕೀಯ ಕಾನೂನು ಕಾಲೇಜುಗಳು ಮತ್ತಿತರ ವೃತ್ತಿಪರ ಕೋರ್ಸ್ಗಳಿರುವ ಸಂಸ್ಥೆಗಳು ಮಳಿಗೆಗಳನ್ನು ತೆರೆದಿದ್ದವು. ಇದೇ ವೇದಿಕೆಯಲ್ಲಿ ನಡೆದ ಶೈಕ್ಷಣಿಕ ಮೇಳಗಳಲ್ಲಿ ಮುಂದಿನ ಉದ್ಯೋಗಾವಕಾಶಗಳು ಕುರಿತು ಉಪಯುಕ್ತ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿಕ್ಷಣ ತಜ್ಞರು ಹಂಚಿಕೊಂಡರು. ರಾಜ್ಯದಲ್ಲಿ ಅಲೆಮಾರಿ ಜೀವನ ನಡೆಸುವ ಕೆಲವು ಜನಾಂಗಗಳಿವೆ. ಅನೇಕ ದಶಕಗಳ ಹಿಂದೆ ಲಂಬಾಣಿ, ಮಣ್ಣುಹೊಡ್ಡರು, ಕೊರಚ, ಕೊರಮ, ಬುಡುಬುಡಿಕೆ, ಮೊಂಡರು, ಡೊಂಬರು, ಹಾವಾಡಿಗರು, ಶಿಳ್ಳೆಕ್ಯಾತ, ಹಂದಿಜೋಗಿ, ಸೋಲಿಗರು, ಹಿರುಳಿಗರು, ಯರವರು ಮುಂತಾದವರೆಲ್ಲ ಅಲೆಮಾರಿ ಜೀವನವನ್ನೇ ಅವಲಂಬಿಸಿದವರು. ಇವರೆಲ್ಲರೂ ಜನಪದ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದು, ಅವರಲ್ಲಿ ಗೊಂದಲಿಗರ ಪಾತ್ರವು ದೊಡ್ಡದು. ಹಾಡುಗಾರಿಕೆ ಮತ್ತು ನೃತ್ಯದ ಮೂಲಕ ಹೆಸರುವಾಸಿಯಾಗಿರುವ ಗೊಂದಲಿಗರ ಅಲೆಮಾರಿ ಸಮುದಾಯದ ಕಲಾ ವೈಭವದ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯವು ಗ್ರಾಮೀಣ ಕಲಾ ಪರಂಪರೆಯ ನೆಲೆಬೀಡಾಗಿದ್ದು ತನ್ನೊಳಗೆ ಅಗಾಧವಾದ ಕಲಾ ಸಂಪತ್ತನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ಗೊಂದಲಿಗರ ಪಾತ್ರವು ದೊಡ್ಡದು. ಇವರು ರಾತ್ರಿಯ ಹೊತ್ತು ಗೊಂದಲಿಗರ ಆಟದ ಕಲೆಯಲ್ಲಿ ತೊಡಗಿಸಿಕೊಂಡು ಹಗಲಿನಲ್ಲಿ ಭಿಕ್ಷಾಟನೆಯನ್ನು ನಡೆಸುತ್ತಾರೆ. ಈ ಆಟವು ಯಾವುದೇ ಒಂದು ಕಥೆಯ ಬಹಳ ನಾಟಕೀಯವಾದ ನಿರೂಪಣೆಯಲ್ಲ. ನೆಲಮಟ್ಟದಿಂದ ಸ್ವಲ್ಪ ಎತ್ತರಿಸಿದ ವೇದಿಕೆಯೇ ಅವರ ರಂಗಭೂಮಿ. ಪ್ರಧಾನ ನಿರೂಪಕನ ಸಂಗಡ ಇರುವ ಇಬ್ಬರು ಸಹಾಯಕರು ಚೌಡಿಕೆ ಮತ್ತು ಸಂಬಳ ಎಂಬ ವಾದ್ಯಗಳನ್ನು ನುಡಿಸಿ ಹಿನ್ನೆಲೆಯನ್ನು ಒದಗಿಸುತ್ತಾರೆ. ಅಲೆಮಾರಿ ಸಮುದಾಯದ ಗ್ರಾಮೀಣ ಸೊಗಡನ್ನು ನಾಡಿನಾದ್ಯಂತ ಪಸರಿಸುತ್ತಾ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಸಮುದಾಯದ ಕಲಾವಿದರ ಕೊಡುಗೆ ಅಪಾರ. ಉಚಿತ ಲ್ಯಾಪ್ಟಾಪ್ ವಿತರಣೆ, ಎನ್ಜಿಒಗಳ ಶ್ಲಾಘನೀಯ ಕಾರ್ಯಕ್ಕೆ ಮೆಚ್ಚುಗೆ. ಉಚಿತ ಆರೋಗ್ಯ ಶಿಬಿರ, ಡಾಕ್ಟರ್ ಪರಮೇಶ್ವರ್ ಅವರ ಕೈಂಕರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ಸಿದ್ಧಾರ್ಥ ಪದವಿ ಕಾಲೇಜಿನಲ್ಲಿ ಜನಪದ ಭಾವಗೀತೆ ಗಾಯನ ಸ್ಪರ್ಧೆ, 3 ಪುಸ್ತಕಗಳ ಲೋಕಾರ್ಪಣೆ, ಮೌಲ್ಯಯುತ ಚಿಂತನೆಗಳತ್ತ ಗಮನ ಹರಿಸಲು ಗಣ್ಯರ ಕರೆ. ತಾಂತ್ರಿಕ ಮಹಾವಿದ್ಯಾಲಯ ಸೇರಿದಂತೆ 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿ. ಝಲಕ್. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.